ರೇಣುಕಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಎಕ್ಸ್ಕ್ಲೂಸಿವ್ ಬೆಳವಣಿಗೆ ಆಗ್ತಾ ಇರೋದು ಒಂದು ಕಡೆ ಆದ್ರೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನೋಟಿಸ್ ನೀಡಿದ್ದಾರೆ ಈಗ ಪವಿತ್ರ ಸ್ನೇಹಿತೆ ಸಮತಾಗೆ ನೋಟಿಸ್ ಯಾಕೆ ಅನ್ನುವಂತಹ ಕಾರಣಗಳು ಸಹಜವಾಗಿ ಇಲ್ಲಿ ಕಾಣಬಹುದು. ತನಿಖೆ ಚುರುಕುಗೊಳಿಸಿರುವಂತಹ ಇಲಾಖೆ ಈಗ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಕಂಟಿನ್ಯೂ ಮಾಡ್ತಾ ಇದೆ. ಯಾವ ಕಾರಣಕ್ಕಾಗಿ ಸಮತಾಗೆ ಖಾಕಿ ನೋಟಿಸ್ ಅನ್ನ ಕೊಟ್ಟಿದೆ? ಕೊಲೆ ಪ್ರಕರಣಕ್ಕೂ ಸಮತಾಗೂ ಏನ್ ಸಂಬಂಧ? ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಸಮತಾಗೂ ಕೂಡ ನೋಟಿಸ್ ಅನ್ನ ಈಗ ನೀಡಲಾಗಿದೆ. ಪವಿತ್ರ ಪರಮಾಪ್ತೆ ಜಿಮ್ ಟ್ರೈನರ್ ಅಂತ ಹೇಳುವ ಸಮತಾಗೂ ಕೂಡ ಈಗ ಪೊಲೀಸ್ ಇಲಾಖೆ ನೋಟಿಸ್ ಅನ್ನ ನೀಡಿದೆ. ಹಾಗಿದ್ರೆ ಕೊಲೆ ಪ್ರಕರಣಕ್ಕೂ ಈ ಸಮತಾಗೂ ಏನ್ ಸಂಬಂಧ? ಯಾವ ಕಾರಣಕ್ಕಾಗಿ ಪೊಲೀಸ್ ಸಮತಾಗೆ ನೋಟಿಸ್ ಅನ್ನ ಕೊಟ್ಟಿದೆ? ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮತಾಗೆ ನೋಟಿಸ್ ಇಶ್ಯೂ ಆಗಿರೋದಕ್ಕೆ ಕಾರಣ ಏನು? ಒಬ್ಬ ಆರೋಪಿಗೆ ಹಣ ಸಂದಾಯ ಆಗಿದೆ ಸಮತಾ ಇಂದ ಅನ್ನೋ ಕಾರಣಕ್ಕೆ ಈಗ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಬಟ್ ಯಾರಿಗೆ ಹಣ ಕೊಟ್ಟರು, ಯಾಕಾಗಿ ಕೊಟ್ಟರು ಅನ್ನೋದು ಪ್ರಶ್ನೆ. A9 ಆರೋಪಿ ನಂಬರ್ 9 ಧನ್ರಾಜ್ಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಫೋನ್ ಪೇ ಮೂಲಕ 30,000 ಹಣ ಸಂದಾಯ ಆಗಿದೆ. A1 ಪವಿತ್ರ ಗೌಡ ಸ್ನೇಹಿತೆ ಆಗಿದ್ದಾರೆ ಈ ಸಮತಾ. A9 ಧನ್ರಾಜ್ ಆರೋಪಿ ನಂಬರ್ 9 ಸಮತಾ ಹಣ ವರ್ಗಾವಣೆ ಮಾಡಿರೋದಕ್ಕೆ ಪ್ರೂಫ್ ಕೂಡ ಇದೆ ಅಧಿಕಾರಿಗಳ ಬಳಿ, ಅಂದ್ರೆ ಪೊಲೀಸರ ಬಳಿ. ಫೋನ್ ಪೇ ಮಾಡಿದ್ದಾರಂತೆ 30,000 ರೂಪಾಯಿಯನ್ನ. ಯಾವ ಕಾರಣಕ್ಕೆ? ಇದು ಪ್ರಶ್ನೆ. ಒಟ್ನಲ್ಲಿ ಮೃತದೇಹದ ವಿಲೇವಾರಿಗೆ ಸಂಬಂಧಪಟ್ಟಂತೆ ಅಲ್ಲಲ್ಲಿ ಹಣ ಓಡಾಡಿರುವಂತಹ ವಿಚಾರ, ಅದು ಕೂಡ 30 ಲಕ್ಷಕ್ಕೆ ಡೀಲ್ ಕುದುರಿತ್ತು ಈ ಮೃತದೇಹ ವಿಲೇವಾರಿ ಮಾಡೋ ನಿಟ್ಟಿನಲ್ಲಿ. ಹಾಗಾಗಿ ಆ ಒಂದು ಕಡೆ ಹಣದ ಮೂಲದ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ರೆ, ಮತ್ತೊಂದು ಕಡೆ ಈ ಧನ್ರಾಜ್ಗೂ ಕೂಡ 30,000 ಹಣ ನೀಡಲಾಗಿತ್ತು. ಅದು ಕೂಡ ಸಮತಾ ಪವಿತ್ರ ಗೌಡ ಅವರ ಪರಮಾಪ್ತೆ ಸಮತಾ ಅವರಿಂದ ಈ ಹಣ ಹೋಗಿರೋದು. ಕಾರಣ ಏನಿರಬಹುದು? ಈ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ಪೊಲೀಸರ ತನಿಖೆ ಚುರುಕಾಗ್ತಾ ಇದ್ದ ಹೊತ್ತಲ್ಲಿ ಇಲ್ಲಿ ತನಕ ಪೊಲೀಸರು ಎಲ್ಲೆಲ್ಲಿ ಪರಿಶೀಲನೆ ಮಾಡಿದ್ದಾರೋ ಅಲ್ಲೆಲ್ಲ ಹಣ ಪತ್ತೆಯಾಗಿದೆ. ಸರಿಸುಮಾರು 80 ಲಕ್ಷಕ್ಕೂ ಹೆಚ್ಚು ಹಣ. ಆ 80 ಲಕ್ಷ ಹಣದ ಮೂಲ ಪತ್ತೆಗೆ ಪೊಲೀಸರು ಮುಂದಾದಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ಆರೋಪಿ ನಂಬರ್ 9 ಧನ್ರಾಜ್ಗೂ ಕೂಡ ಹಣ ನೀಡಲಾಗಿತ್ತು. ಯಾರು ಕೊಟ್ಟಿದ್ರು? ಸಮತಾ ಕೊಟ್ಟಿದ್ರು. ಎಷ್ಟು ಹಣ ಅಂತ ಬಂದಾಗ 30,000 ಫೋನ್ ಪೇ ಮೂಲಕ ನೀಡಿದ್ದಾರೆ ಅಂತ. ಯಾವ ಕಾರಣಕ್ಕೆ ನೀಡಿದ್ರು ಅನ್ನೋದು ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ನೀಡಲಾಗಿದೆ. ಸ್ವಾಭಾವಿಕವಾಗಿ ಹಣ ವರ್ಗಾವಣೆ ಮಾಡಿದ್ರೆ ಅಷ್ಟೊಂದು ಸೀರಿಯಸ್ ಆಗ್ತಿರ್ಲಿಲ್ಲ. ಆದ್ರೆ ಕೊಲೆ ಮಾಡಿದ ನಂತರ ಹಣ ವರ್ಗಾವಣೆ ಮಾಡಿರೋದು ನಾನಾ ರೀತಿಯ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅಷ್ಟಕ್ಕೂ ಕೊಲೆ ಬಳಿಕ ಹಣ ವರ್ಗಾವಣೆ ಮಾಡಿದ್ ಯಾಕೆ? ಈ ಹಣವನ್ನ ಸಮತಾ ಕೊಟ್ಟಿದ್ದು ಯಾಕೆ? ಈ ಹಣ ಕೊಡೋದಕ್ಕೆ ಪವಿತ್ರ ಗೌಡ ಹೇಳಿದ್ದಳ? ಪವಿತ್ರ ಗೌಡ ಅಣತಿಯಂತೆ ಸಮತಾ ಈ ಧನ್ರಾಜ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ದ? ಇದೇ ವಿಚಾರ ಇಟ್ಕೊಂಡು ಈಗ ಪೊಲೀಸರು ವಿಚಾರಣೆಗೆ ಇಳಿದಿದ್ದಾರೆ. ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 30,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದರ ಹಿಂದೆ ಇದ್ದಂತಹ ಉದ್ದೇಶ ಏನು? ಸಮತಾಗೆ ಮೊದಲೇ ಧನರಾಜ್ ಪರಿಚಯ ಇತ್ತ? ಈ ಹಣ ಕೊಡೋದಕ್ಕೆ ಪವಿತ್ರ ಗೌಡ ಹೇಳಿದ್ದ? ಹೀಗೆ ಹತ್ತು ಪ್ರಶ್ನೆಗಳಿದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಅಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಬಹುಶಃ ಜೈಲಿಗೆ ಭೇಟಿ ಆಗೋದಕ್ಕೆ ಬಂದಿದ್ದೇ ಮುಳುವಾಯ್ತಾ ಅಂತ ಸಮತಾ ಬಂದಿದ್ದು ಯಾರು ಈ ಸಮತಾ ಅನ್ನುವಂತ ಮಾಹಿತಿ ಕಲೆ ಹಾಕುವಾಗ ನಾನಾ ರೀತಿಯ ವಿಚಾರಗಳು ಬಹಿರಂಗ ಆಗಿದೆ. ಅದು ನೋಟಿಸ್ ವರೆಗೂ ಬಂದು ತಲುಪಿದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ನೋಟಿಸ್ ಕೊಟ್ಟ ವಿಚಾರವಾಗಿ? ಖಂಡಿತವಾಗ್ಲೂ ಶ್ರೀಪಾದ್, ಈಗಾಗಲೇ 3 ಜನಕ್ಕೂ ಕೂಡ ನೋಟಿಸ್ ಸರ್ವ್ ಮಾಡಿರುವಂಥದ್ದು ಪೊಲೀಸರು. ಆದರೆ ಪ್ರಮುಖವಾಗಿ ಇಲ್ಲಿ ಇರುವಂಥ ವಿಚಾರ ಅಂದರೆ ಸಮತಾಗೆ ಯಾಕೆ ನೋಟಿಸನ್ನು ಸರ್ವ್ ಮಾಡಿದ್ರು ಅಂತ ಹೇಳಿ. ಯಾಕಂದರೆ ಈಗಾಗಲೇ ಇನ್ನು ದರ್ಶನ್ಗೆ ಹಣವನ್ನು ಕೊಟ್ಟಿದ್ರು ಮೋಹನ್ ರಾಜ್ ಅನ್ನೋದಕ್ಕೆ ಅಲ್ಲಿ ಕೂಡ ಒಂದು ಪ್ರೂಫ್ ಸಿಕ್ಕಿರುವಂಥದ್ದು. ಆದರೆ ಸಮತಾಗೆ ಯಾಕೆ ಕೊಟ್ಟಿದ್ರು ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಆದರೆ ಈಗ
ಏನು ಧನ್ರಾಜ್ ಅಂತ ಏನಿದ್ದಾನೆ ಆತನಿಗೆ 30,000 ಹಣ ಈಗ ಸಮತಾ ಅಕೌಂಟಿಂದ ಅಂದರೆ ಫೋನ್ಪೇಯಿಂದ ಸಂದಾಯ ಆಗಿರುವಂಥದ್ದು. ಅದು ಯಾಕೆ ಅಂತಂದರೆ ಇಲ್ಲಿ ಧನ್ರಾಜ್ ಯಾಕೆ ಇಲ್ಲಿ ಅರೆಸ್ಟ್ ಆದ ಅಂತಂದರೆ ಮೆಗ್ಗರ್ ಮಿಷಿನ್ ಅಂದರೆ ಎಲೆಕ್ಟ್ರಿಕ್ ಮೆಗ್ಗರ್ ಮಿಷಿನನ್ನು ಧನ್ರಾಜು ತಗೊಬಂದಿರ್ತಾನೆ. ಅದರಲ್ಲಿ ರೇಣುಕಾಸ್ವಾಮಿಗೆ ಇವರು ಎಲೆಕ್ಟ್ರಿಕ್ ಶಾಕನ್ನು ಕೊಟ್ಟಿದ್ರು ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂಥದ್ದು. ಅದು ಕೋರ್ಟ್ನಲ್ಲೂ ಕೂಡ ಪ್ರಸ್ತಾಪ ಆಗಿತ್ತು. ನ್ಯಾಯಾಧೀಶರು ಕೂಡ ಅದ್ರ ಬಗ್ಗೆ ನನಗೆ ಆ ವಿವರ ಕೊಡಿ ಅಂತ ಹೇಳಿ ಕೂಡ ಕೇಳಿದರು. ಅದು ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿತ್ತು. ಸೊ ಹೀಗಾಗಿ ಮೆಗ್ಗರ್ ಮಿಷಿನ್ ಅನ್ನ ತರೋದಕ್ಕೆ ಏನಾದರೂ ಧನ್ರಾಜ್ಗೆ ಈ ಸಮತಾ ಹಣವನ್ನ ಕೊಟ್ಟಿದ್ಲ, ಸಮತಾಗೆ ಇಲ್ಲಿ ಪವಿತ್ರ ಗೌಡ ಏನಾದರೂ ಹೇಳಿದ್ರ ಅನ್ನೋ ವಿಚಾರಗಳು ಕೂಡ ಈಗಾಗಲೇ ಓಡಾಡ್ತಾ ಇರುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳಿ ಈಗಾಗಲೇ ನೋಟಿಸನ್ನು ಕೂಡ ಪೊಲೀಸರು ಸಮತಾಗೂ ಕೂಡ ಸರ್ವ್ ಮಾಡಿರುವಂಥದ್ದು. ಅವರು ಆ ಬಗ್ಗೆ ವಿವರಣೆಯನ್ನು ಕೊಡಬೇಕಾಗತ್ತೆ. ಯಾಕಂದರೆ ಇಷ್ಟು ದಿನ ಪರಿಚಯ ಇಲ್ಲದೆ ಇರುವಂತಹ ವ್ಯಕ್ತಿಗೆ ನೀವು ಅದು ಯಾವ ರೀತಿಯಾಗಿ ಹಣವನ್ನು ಕಳಿಸ್ತೀರಾ, ಮತ್ತು ಈ ಹಿಂದೆ ಏನಾದರೂ ನಿಮಗೆ ಅವರ ಪರಿಚಯ ಇತ್ತಾ, ಆ ಹಿಂದೆ ಏನಾದರೂ ಹಣ ಟ್ರಾನ್ಸಾಕ್ಷನ್ ಆಗಿತ್ತಾ, ಈ ಎಲ್ಲದೂ ಕೂಡ ಸಾಕಷ್ಟು ಡೌಟ್ಗಳು ಕೂಡ ಈಗ ಪೊಲೀಸರಿಗೂ ಕೂಡ ಇರುವಂಥದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಮೆಗ್ಗರ್ ಮಿಷಿನ್ ಅನ್ನ ತರೋದಕ್ಕೆ ಏನಾದರೂ ಇವರು ಹಣವನ್ನ ಸಂದಾಯ ಮಾಡಿದ್ರ ಹಣ ವರ್ಗಾವಣೆ ಆಗಿತ್ತು ಅಂತಂದ್ರೆ ಇದು ಕೊಲೆಗಿಂತ ಪೂರ್ವದಲ್ಲಿಯೇ ಟ್ರಾನ್ಸ್ಫರ್ ಆದ ಹಣನ ಆಗಿದ್ರೆ ಖಂಡಿತವಾಗ್ಲೂ ಹೌದು. ಇದು ಕೊಲೆಗಿಂತ ಮುಂಚೆ ಟ್ರಾನ್ಸ್ಫರ್ ಆಗಿರುವಂತಹ ಹಣ, ಇದು ಕೊಲೆಗಿಂತ ನಂತರ ಅಲ್ಲ, ಕೊಲೆಗಿಂತ ಪೂರಕವಾಗಿ ಆದಂತಹ ಏನು ಟ್ರಾನ್ಸಾಕ್ಷನ್ ಆಗಿರುವಂಥದ್ದು. ಅದೇ ದಿನ ಏನಾದರೂ ಆಗಿದ್ರೆ ಅಂದರೆ ಕಳೆದ ತಿಂಗಳು 9ನೇ ತಾರೀಕಿಗೆ ಏನಾದರೂ ಆಗಿದ್ರೆ ಖಂಡಿತವಾಗ್ಲೂ ಅದೇ ವಿಚಾರಕ್ಕೆ ಇವರು ಹಣವನ್ನು ಸಂದಾಯ ಮಾಡಿದ್ದಾರೆ ಅಂತ ಹೇಳಿ ಕೂಡ ಹೇಳಲಾಗತ್ತೆ. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಈ ಅವರ ಒಂದು ಹೇಳಿಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಈಗ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇವತ್ತು ಸಮತಾ ಅವರು ಬರುವಂಥದ್ದು ಡೌಟ್ ಅಂತಲೂ ಕೂಡ ಹೇಳಲಾಗ್ತಿದೆ. ಇನ್ನು ನಾಳೆ ಏನು ವಿಚಾರಣೆಗೆ ಬಂದು ಹಾಜರಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತಾನೆ ಸದ್ಯ ಪೊಲೀಸ್ ಮೂಲಗಳು ಸದ್ಯ ಹೇಳ್ತಾ ಇರುವಂಥದ್ದು. ಶ್ರೀಪಾದ್. ಓಕೆ, ಫೈನ್ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಎಕ್ಸ್ಕ್ಲೂಸಿವ್ ಬೆಳವಣಿಗೆ ಆಗ್ತಾ ಇರೋದು ಒಂದು ಕಡೆ ಆದ್ರೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನೋಟಿಸ್ ನೀಡಿದ್ದಾರೆ ಈಗ ಪವಿತ್ರ ಸ್ನೇಹಿತೆ ಸಮತಾಗೆ ನೋಟಿಸ್ ಯಾಕೆ ಅನ್ನುವಂತಹ ಕಾರಣಗಳು ಸಹಜವಾಗಿ ಇಲ್ಲಿ ಕಾಣಬಹುದು. ತನಿಖೆ ಚುರುಕುಗೊಳಿಸಿರುವಂತಹ ಇಲಾಖೆ ಈಗ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಕಂಟಿನ್ಯೂ ಮಾಡ್ತಾ ಇದೆ. ಯಾವ ಕಾರಣಕ್ಕಾಗಿ ಸಮತಾಗೆ ಖಾಕಿ ನೋಟಿಸ್ ಅನ್ನ ಕೊಟ್ಟಿದೆ, ಕೊಲೆ ಪ್ರಕರಣಕ್ಕೂ ಸಮತಾಗೂ ಏನ್ ಸಂಬಂಧ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಸಮತಾಗೂ ಕೂಡ ನೋಟಿಸ್ ಅನ್ನ ಈಗ ನೀಡಲಾಗಿದೆ. ಪವಿತ್ರ ಪರಮಾಪ್ತೆ ಜಿಮ್ ಟ್ರೈನರ್ ಅಂತ ಹೇಳುವ ಸಮತಾಗೂ ಕೂಡ ಈಗ ಪೊಲೀಸ್ ಇಲಾಖೆ ನೋಟಿಸ್ ಅನ್ನ ನೀಡಿದೆ. ಹಾಗಿದ್ರೆ ಕೊಲೆ ಪ್ರಕರಣಕ್ಕೂ ಈ ಸಮತಾಗೂ ಏನ್ ಸಂಬಂಧ, ಯಾವ ಕಾರಣಕ್ಕಾಗಿ ಪೊಲೀಸ್ ಸಮತಾಗೆ ನೋಟಿಸ್ ಅನ್ನ ಕೊಟ್ಟಿದೆ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮತಾಗೆ ನೋಟಿಸ್ ಇಶ್ಯೂ ಆಗಿರೋದಕ್ಕೆ ಕಾರಣ ಏನು? ಒಬ್ಬ ಆರೋಪಿಗೆ ಹಣ ಸಂದಾಯ ಆಗಿದೆ ಸಮತಾ ಇಂದ ಅನ್ನೋ ಕಾರಣಕ್ಕೆ ಈಗ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಬಟ್ ಯಾರಿಗೆ ಹಣ ಕೊಟ್ಟರು, ಯಾಕಾಗಿ ಕೊಟ್ಟರು ಅನ್ನೋದು ಪ್ರಶ್ನೆ. A9 ಆರೋಪಿ ನಂಬರ್ 9 ಧನ್ರಾಜ್ಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಫೋನ್ ಪೇ ಮೂಲಕ 30,000 ಹಣ ಸಂದಾಯ ಆಗಿದೆ. A1 ಪವಿತ್ರ ಗೌಡ ಸ್ನೇಹಿತೆ ಆಗಿದ್ದಾರೆ ಈ ಸಮತಾ. A9 ಧನ್ರಾಜ್ ಆರೋಪಿ ನಂಬರ್ 9 ಸಮತಾ ಹಣ ವರ್ಗಾವಣೆ ಮಾಡಿರೋದಕ್ಕೆ ಪ್ರೂಫ್ ಕೂಡ ಇದೆ ಅಧಿಕಾರಿಗಳ ಬಳಿ, ಅಂದ್ರೆ ಪೊಲೀಸರ ಬಳಿ. ಫೋನ್ ಪೇ ಮಾಡಿದ್ದಾರಂತೆ 30,000 ರೂಪಾಯಿಯನ್ನ. ಯಾವ ಕಾರಣಕ್ಕೆ, ಇದು ಪ್ರಶ್ನೆ. ಒಟ್ನಲ್ಲಿ ಮೃತದೇಹದ ವಿಲೇವಾರಿಗೆ ಸಂಬಂಧಪಟ್ಟಂತೆ ಅಲ್ಲಲ್ಲಿ ಹಣ ಓಡಾಡಿರುವಂತಹ ವಿಚಾರ, ಅದು ಕೂಡ 30 ಲಕ್ಷಕ್ಕೆ ಡೀಲ್ ಕುದುರಿತ್ತು ಈ ಮೃತದೇಹ ವಿಲೇವಾರಿ ಮಾಡೋ ನಿಟ್ಟಿನಲ್ಲಿ. ಹಾಗಾಗಿ ಆ ಒಂದು ಕಡೆ ಹಣದ ಮೂಲದ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ರೆ, ಮತ್ತೊಂದು ಕಡೆ ಈ ಧನ್ರಾಜ್ಗೂ ಕೂಡ 30,000 ಹಣ ನೀಡಲಾಗಿತ್ತು. ಅದು ಕೂಡ ಸಮತಾ ಪವಿತ್ರ ಗೌಡ ಅವರ ಪರಮಾಪ್ತೆ ಸಮತಾ ಅವರಿಂದ ಈ ಹಣ ಹೋಗಿರೋದು. ಕಾರಣ ಏನಿರಬಹುದು? ಈ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ಪೊಲೀಸರ ತನಿಖೆ ಚುರುಕಾಗ್ತಾ ಇದ್ದ ಹೊತ್ತಲ್ಲಿ ಇಲ್ಲಿ ತನಕ ಪೊಲೀಸರು ಎಲ್ಲೆಲ್ಲಿ ಪರಿಶೀಲನೆ ಮಾಡಿದ್ದಾರೋ ಅಲ್ಲೆಲ್ಲ ಹಣ ಪತ್ತೆಯಾಗಿದೆ. ಸರಿಸುಮಾರು 80 ಲಕ್ಷಕ್ಕೂ ಹೆಚ್ಚು ಹಣ. ಆ 80 ಲಕ್ಷ ಹಣದ ಮೂಲ ಪತ್ತೆಗೆ ಪೊಲೀಸರು ಮುಂದಾದಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ಆರೋಪಿ ನಂಬರ್ 9
ಧನ್ರಾಜ್ಗೂ ಕೂಡ ಹಣ ನೀಡಲಾಗಿತ್ತು. ಯಾರು ಕೊಟ್ಟಿದ್ರು? ಸಮತಾ ಕೊಟ್ಟಿದ್ರು. ಎಷ್ಟು ಹಣ ಅಂತ ಬಂದಾಗ 30,000 ಫೋನ್ ಪೇ ಮೂಲಕ ನೀಡಿದ್ದಾರೆ ಅಂತ. ಯಾವ ಕಾರಣಕ್ಕೆ ನೀಡಿದ್ರು ಅನ್ನೋದು ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ನೀಡಲಾಗಿದೆ. ಸ್ವಾಭಾವಿಕವಾಗಿ ಹಣ ವರ್ಗಾವಣೆ ಮಾಡಿದ್ರೆ ಅಷ್ಟೊಂದು ಸೀರಿಯಸ್ ಆಗ್ತಿರ್ಲಿಲ್ಲ. ಆದ್ರೆ ಕೊಲೆ ಮಾಡಿದ ನಂತರ ಹಣ ವರ್ಗಾವಣೆ ಮಾಡಿರೋದು ನಾನಾ ರೀತಿಯ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅಷ್ಟಕ್ಕೂ ಕೊಲೆ ಬಳಿಕ ಹಣ ವರ್ಗಾವಣೆ ಮಾಡಿದ್ ಯಾಕೆ? ಈ ಹಣವನ್ನ ಸಮತಾ ಕೊಟ್ಟಿದ್ದು ಯಾಕೆ? ಈ ಹಣ ಕೊಡೋದಕ್ಕೆ ಪವಿತ್ರ ಗೌಡ ಹೇಳಿದ್ದಳ? ಪವಿತ್ರ ಗೌಡ ಅಣತಿಯಂತೆ ಸಮತಾ ಈ ಧನ್ರಾಜ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ದ? ಇದೇ ವಿಚಾರ ಇಟ್ಕೊಂಡು ಈಗ ಪೊಲೀಸರು ವಿಚಾರಣೆಗೆ ಇಳಿದಿದ್ದಾರೆ. ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 30,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದರ ಹಿಂದೆ ಇದ್ದಂತಹ ಉದ್ದೇಶ ಏನು? ಸಮತಾಗೆ ಮೊದಲೇ ಧನರಾಜ್ ಪರಿಚಯ ಇತ್ತ? ಈ ಹಣ ಕೊಡೋದಕ್ಕೆ ಪವಿತ್ರ ಗೌಡ ಹೇಳಿದ್ದ? ಹೀಗೆ ಹತ್ತು ಪ್ರಶ್ನೆಗಳಿದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಅಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಬಹುಶಃ ಜೈಲಿಗೆ ಭೇಟಿ ಆಗೋದಕ್ಕೆ ಬಂದಿದ್ದೇ ಮುಳುವಾಯ್ತಾ ಅಂತ ಸಮತಾಗೆ? ಸಮತಾ ಬಂದಿದ್ದು ಯಾರು ಈ ಸಮತಾ ಅನ್ನುವಂತ ಮಾಹಿತಿ ಕಲೆ ಹಾಕುವಾಗ ನಾನಾ ರೀತಿಯ ವಿಚಾರಗಳು ಬಹಿರಂಗ ಆಗಿದೆ. ಅದು ನೋಟಿಸ್ ವರೆಗೂ ಬಂದು ತಲುಪಿದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ನೋಟಿಸ್ ಕೊಟ್ಟ ವಿಚಾರವಾಗಿ? ಖಂಡಿತವಾಗ್ಲೂ ಶ್ರೀಪಾದ್, ಈಗಾಗಲೇ 3 ಜನಕ್ಕೂ ಕೂಡ ನೋಟಿಸ್ ಅವ್ರು ಸರ್ವ್ ಮಾಡಿರುವಂಥದ್ದು ಪೊಲೀಸರು. ಆದರೆ ಪ್ರಮುಖವಾಗಿ ಇಲ್ಲಿ ಇರುವಂಥ ವಿಚಾರ ಅಂದರೆ ಸಮತಾಗೆ ಯಾಕೆ ನೋಟಿಸನ್ನು ಸರ್ವ್ ಮಾಡಿದ್ರು ಅಂತ ಹೇಳಿ. ಯಾಕಂದರೆ ಈಗಾಗಲೇ ಇನ್ನು ದರ್ಶನ್ಗೆ ಹಣವನ್ನು ಕೊಟ್ಟಿದ್ರು ಮೋಹನ್ ರಾಜ್ ಅನ್ನೋದಕ್ಕೆ ಅಲ್ಲಿ ಕೂಡ ಒಂದು ಪ್ರೂಫ್ ಸಿಕ್ಕಿರುವಂಥದ್ದು. ಆದರೆ ಸಮತಾಗೆ ಯಾಕೆ ಕೊಟ್ಟಿದ್ರು ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಆದರೆ ಈಗ ಏನು ಧನ್ರಾಜ್ ಅಂತ ಏನಿದ್ದಾನೆ ಆತನಿಗೆ 30,000 ಹಣ ಈಗ ಸಮತಾ ಅಕೌಂಟಿಂದ ಅಂದರೆ ಫೋನ್ಪೇಯಿಂದ ಸಂದಾಯ ಆಗಿರುವಂಥದ್ದು. ಅದು ಯಾಕೆ ಅಂತಂದರೆ ಇಲ್ಲಿ ಧನ್ರಾಜ್ ಯಾಕೆ ಇಲ್ಲಿ ಅರೆಸ್ಟ್ ಆದ ಅಂತಂದರೆ ಮೆಗ್ಗರ್ ಮಿಷಿನ್ ಅಂದರೆ ಎಲೆಕ್ಟ್ರಿಕ್ ಮೆಗ್ಗರ್ ಮಿಷಿನನ್ನು ಧನ್ರಾಜ್ ತಗೊಬಂದಿರ್ತಾನೆ. ಅದರಲ್ಲಿ ರೇಣುಕಾ ಸ್ವಾಮಿಗೆ ಇವರು ಎಲೆಕ್ಟ್ರಿಕ್ ಶಾಕನ್ನು ಕೊಟ್ಟಿದ್ರು ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂಥದ್ದು. ಅದು ಕೋರ್ಟ್ನಲ್ಲೂ ಕೂಡ ಪ್ರಸ್ತಾಪ ಆಗಿತ್ತು. ನ್ಯಾಯಾಧೀಶರು ಕೂಡ ಅದ್ರ ಬಗ್ಗೆ ನನಗೆ ಆ ವಿವರ ಕೊಡಿ ಅಂತ ಹೇಳಿ ಕೂಡ ಕೇಳಿದರು. ಅದು ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿತ್ತು. ಸೊ ಹೀಗಾಗಿ ಮೆಗ್ಗರ್ ಮಿಷಿನ್ ಅನ್ನ ತರೋದಕ್ಕೆ ಏನಾದರೂ ಧನ್ರಾಜ್ಗೆ ಈ ಸಮತಾ ಹಣವನ್ನ ಕೊಟ್ಟಿಲ್ಲ, ಸಮತಾಗೆ ಇಲ್ಲಿ ಪವಿತ್ರ ಗೌಡ ಏನಾದರೂ ಹೇಳಿದ್ರ ಅನ್ನೋ ವಿಚಾರಗಳು ಕೂಡ ಈಗಾಗಲೇ ಓಡಾಡ್ತಾ ಇರುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳಿ ಈಗಾಗಲೇ ನೋಟಿಸನ್ನು ಕೂಡ ಪೊಲೀಸರು ಸಮತಾಗೂ ಕೂಡ ಸರ್ವ್ ಮಾಡಿರುವಂಥದ್ದು. ಅವರು ಆ ಬಗ್ಗೆ ವಿವರಣೆಯನ್ನು ಕೊಡಬೇಕಾಗತ್ತೆ. ಯಾಕಂದರೆ ಇಷ್ಟು ದಿನ ಪರಿಚಯ ಇಲ್ಲದೆ ಇರುವಂತಹ ವ್ಯಕ್ತಿಗೆ ನೀವು ಅದು ಯಾವ ರೀತಿಯಾಗಿ ಹಣವನ್ನು ಕಳಿಸ್ತೀರಾ, ಮತ್ತು ಈ ಹಿಂದೆ ಏನಾದರೂ ನಿಮಗೆ ಅವರ ಪರಿಚಯ ಇತ್ತಾ, ಆ ಹಿಂದೆ ಏನಾದರೂ ಹಣ ಟ್ರಾನ್ಸಾಕ್ಷನ್ ಆಗಿತ್ತಾ, ಈ ಎಲ್ಲದೂ ಕೂಡ ಸಾಕಷ್ಟು ಡೌಟ್ಗಳು ಕೂಡ ಈಗ ಪೊಲೀಸರಿಗೂ ಕೂಡ ಇರುವಂಥದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಮೆಗ್ಗರ್ ಮಿಷಿನ್ ಅನ್ನ ತರೋದಕ್ಕೆ ಏನಾದರೂ ಇವರು ಹಣವನ್ನ ಸಂದಾಯ ಮಾಡಿದ್ರ ಹಣ ವರ್ಗಾವಣೆ ಆಗಿತ್ತು ಅಂತಂದ್ರೆ ಇದು ಕೊಲೆಗಿಂತ ಪೂರ್ವದಲ್ಲಿಯೇ ಟ್ರಾನ್ಸ್ಫರ್ ಆದ ಹಣನ ಆಗಿದ್ರೆ? ಖಂಡಿತವಾಗ್ಲೂ ಹೌದು. ಇದು ಕೊಲೆಗಿಂತ ಮುಂಚೆ ಟ್ರಾನ್ಸ್ಫರ್ ಆಗಿರುವಂತಹ ಹಣ, ಇದು ಕೊಲೆಗಿಂತ ನಂತರ ಅಲ್ಲ, ಕೊಲೆಗಿಂತ ಪೂರಕವಾಗಿ ಆದಂತಹ ಏನು ಟ್ರಾನ್ಸಾಕ್ಷನ್ ಆಗಿರುವಂಥದ್ದು. ಅದೇ ದಿನ ಏನಾದರೂ ಆಗಿದ್ರೆ ಅಂದರೆ ಕಳೆದ ತಿಂಗಳು 9ನೇ ತಾರೀಕಿಗೆ ಏನಾದರೂ ಆಗಿದ್ರೆ ಖಂಡಿತವಾಗ್ಲೂ ಅದೇ ವಿಚಾರಕ್ಕೆ ಇವರು ಹಣವನ್ನು ಸಂದಾಯ ಮಾಡಿದ್ದಾರೆ ಅಂತ ಹೇಳಿ ಕೂಡ ಹೇಳಲಾಗತ್ತೆ. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಈ ಅವರ ಒಂದು ಹೇಳಿಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಈಗ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇವತ್ತು ಸಮತಾ ಅವರು ಬರುವಂಥದ್ದು ಡೌಟ್ ಅಂತಾನೂ ಕೂಡ ಹೇಳಲಾಗ್ತಿದೆ. ಇನ್ನು ನಾಳೆ ಏನು ವಿಚಾರಣೆಗೆ ಬಂದು ಹಾಜರಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತಾನೆ ಸದ್ಯ ಪೊಲೀಸ್ ಮೂಲಗಳು ಸದ್ಯ ಹೇಳ್ತಾ ಇರುವಂಥದ್ದು. ಶ್ರೀಪಾದ್. ಓಕೆ, ಫೈನ್ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.